ನಮಸ್ಕಾರ ಮಿತ್ರರೇ. ನಾನೀಗ ಎಲ್ಲಿದ್ದೀನಪ್ಪ ಅಂತಂದ್ರೆ ಗೋಕಾಕ್ ಫಾಲ್ಸ್ನಲ್ಲಿದ್ದೀನಿ. ನೀವು ನೋಡ್ಬೋದು ಯಾವ ರೀತಿಯಾಗಿ ಅಪಾಯಕಾರಿಯಾಗಿ ಗಣಿಯನ್ನು ಇದನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಕಲ್ಲು ಗಣಿಗಾರಿಕೆಯನ್ನು ಇಲ್ಲೆಲ್ಲ ಮುಂಚೆ ಪಾರ್ಕಿಂಗ್ ಇತ್ತು. ಇಲ್ಲೆಲ್ಲ ಇದನ್ನು ನೋಡ್ರಿ, ಈ ಕಡೆ ಎಲ್ಲ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡಿ ನಾಳೆ ಪ್ರವಾಸಿಗರ ಜೀವಕ್ಕೆ ಅಪಾಯ ಆದರೆ ಏನು ಮಾಡೋದು? ಇದ್ರ ಹಿಂದೆ ಯಾವ ವ್ಯಕ್ತಿಗಳು ಇದಾರ? ನಾ ಈಗಾಗಲೇ ಒಂದು ವರ್ಷದ ಹಿಂದೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೆ. ಅವಾಗ ಇಲ್ಲಿ ಇಷ್ಟೆಲ್ಲ ತೆಗೆದಿರಲಿಲ್ಲ. ಈಗ ನೋಡ್ರಿ, ಇದನ್ನೊಂದು ನೀರಿನ ಟ್ಯಾಂಕ್ ಬಿಟ್ಟದಾರ. ಇದು ಹಳೇದೊಂದು. ಏ ಅಣ್ಣ, ಇದೇನು ಕರ್ನಾಟಕ ಪರ್ಮಿಷನ್ ತೊಗೊಂಡಿರೋ ಏನಿದೆ? ಹಾಂ ಅಲ್ಲಪ್ಪ, ಯಾರ್ದದ ಗಾಡಿಗೆ ನಂಬರು ಇಲ್ಲ, ಇಲ್ಲಿಗೆಲ್ಲ ಹೊಡೆಯತ್ರಿ. ಯಾರವ್ರ? ಹಾಂ, ಇಲ್ಲಿ ನೋಡಿದ ನೀರಿನ ಟ್ಯಾಂಕ್ ಯಾವ ಲೆಕ್ಕಕ್ಕೆ ಬಂದೈತಿ? ಇದನ್ನು ಬೀಳೋ ಲೆಕ್ಕಕ್ಕೆ ಯಾರು ಹಡ್ಡತ್ತ ಹೇಳ್ಯಾರ ನಿಮಗೆ? ಹಾಂ ಅಲ್ಲ, ಯಾರು ಹಡ್ಡತ್ತ ಹೇಳ್ಯಾರ? ಪರ್ಮಿಷನ್ ಐತಿ ಇದಕ್ಕೆ? ಹಾಂ ಅಲ್ಲ, ತುಂಬ್ಕೊಂಡನ ನಿಮ್ಗೆ ಯಾರು ಕೊಟ್ಟಿರ್ದನ? ಅದ ಏನು ಹೆಸರ? ಅದ ಯಾವ ಮಾಲಕ್ರ? ತಮ್ಮಣ್ಣ ಅಡ್ರೆಸ್? ಹಾಂ, ತಮ್ಮಣ್ಣ ಗಾಡಿ ಹೊಡ್ಯಾರ. ಇನ್ನು ಪರ್ಮಿಷನ್ ತೊಗೊಂಡಾರ ಅವ್ರ? ಹಾಂ, ಇದು PWD ಭೂಮಿ ಅಲ್ಲ. ನಿಂದ್ರಿ, ನಾ ಎಲ್ಲ ರೀತಿ ಇಲ್ಲಿಗಲ್ ಮೈನಿಂಗ್ ಮಾಡೋದು, ಇದನ್ನು ಮಾಡೋದು. ಅಲ್ಲಿ ನೋಡ, ಇಲ್ಲಿ ಸಾರ್ವಜನಿಕ ಕಟ್ಟಿಸಿದ ಟಾಯ್ಲೆಟ್ಗಳು ಸಹ ಅವನು ಬಿಟ್ಟಿಲ್ಲ. ಏನೇನು ಇಲ್ಲಿ ಹೇಳೋರ ಕೇಳೋರ ಯಾರು ಇಲ್ಲ ಏನು ಗೋಕಾಕದಾಗ? ಏ ಹೊಡಿಬೇಡ, ನಿಲ್ಪ. ನಿಮ್ಮದಂತೂ ಈ ಫೋಟೋ ಐತೆ, ಕಂಪ್ಲೇಂಟ್ ಅಂತೂ ಮಾಡತ್ತೇನೆ. ಹಾಂ, ಹಿಂಗ ಬರ್ತಾವ? ಹಾಂ, ಇಲ್ಲ ಇವ್ರಿಗೆ ಇಲ್ಲಿ ಯಾರು ಬಿದ್ದು ಸಾತ್ರು, ಇದನ್ನು ಮಾಡಿರು. ಹಾಂ, ಇವ್ರು ನೋಡ್ರಿ ಇಲ್ಲಿ ಟ್ರ್ಯಾಕ್ಟರ್ ತೊಗೊಂಡು ಹೆಂಗೆ ಓಡಿ ಹೊಂಟದಾರ. ಹಾಂ, ಇದೆಲ್ಲ ಇಷ್ಟೆಲ್ಲ ಇದು ತುಂಬಿದ್ದಿತ್ತು. ಹಾಂ, ಇದು ನೋಡ್ರಿ, ಇದು ಪ್ರವಾಸಿಗರಿಗಂತೇಳಿ ಪ್ರವಾಸೋದ್ಯಮ ಇಲಾಖೆಯವರು ಟಾಯ್ಲೆಟ್ ಕಟ್ಟಿದ್ರೆ, ಹಾಂ, ಅದನ್ನೆಲ್ಲ ಇಲ್ಲಿ ಅದನ್ನು ಇನ್ನು ಕೆಡಿ ಬಿಡ್ತಾರೆ. ಅಲ್ಲಿ ಒಂದು ನೀರಿನ ಟ್ಯಾಂಕ್ ಏನು ಕಾಣತ್ತದ ಅದನ್ನು ನೋಡ್ರಿ. ಇಲ್ಲಿ ಪ್ರವಾಸಿಗರಿಗೆ ಅನುಕೂಲ ಆಗಲಿ, ಇಲ್ಲಿ ಬಂದವ್ರಿಗೆ ನೀರು ಕುಡಿಲಿಕ್ಕೆ ಅಂತೇಳಿ ಆ ಟ್ಯಾಂಕ್ ಕಟ್ರೆ, ಆ ಟ್ಯಾಂಕ್ ಒಂದೇ ಬಿಟ್ಟಿದಾರೆ. ಇಲ್ಲಿ ಆ ಟ್ಯಾಂಕಿನ ಸುತ್ತಮುತ್ತ ನೋಡ್ರಿ, ಅದು ಟ್ಯಾಂಕ್ ಎಷ್ಟಕ್ಕೆ ಬಂದದ. ಹಾಂ, ಇಲ್ಲಿ ಯಾರು ಇವ್ರಿಗೆ ಹೇಳೋರು ಕೇಳೋರು? ಇಲ್ಲಿ ಎಲ್ಲ ಇದು ಸರ್ಕಾರಿ ಭೂಮಿ, ಇದು PWD ಇಲಾಖೆಗೆ ಬರುವಂಥದ್ದು. ಇಲ್ಲೂ ಕೂಡ ನೋಡ್ರಿ, ಇಲ್ಲಿ ಸರ್ಕಾರದ ಹಳೆ ಕಟ್ಟಡ ಇದೆ. ಇಲ್ಲಿ ಅದ್ರ ಮುಂದೆ ಇದೆ ಎಲ್ಲ ಅಂಗಳಿತ್ತು. ಇಲ್ಲೂ ಕೂಡ ನೋಡ್ರಿ ಯಾವ ರೀತಿ ಇದನ್ನು ಮಾಡಿದಾರ. ಅದನ್ನು ನೇರವಾಗಿ ಆ ಹಳೆ ಕಟ್ಟಡದ ಡೋರಿಗೆ ಹೋಗಿ ಹೆಚ್ಚಿದಾರ. ಅದನ್ನು ಇಲ್ಲೇನು ಜಿಲ್ಲಾಡಳಿತ, DC ಅವರು, ತಹಸೀಲ್ದಾರ್ ಅವರು, ಪೊಲೀಸ್ ಇಲಾಖೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಹಾಂ, ಎಲ್ಲ ಮಾಡ್ಕೊಂಡು ಬಿಟ್ಟದಾರ ಅವರು. ಹಾಂ, ಇಲ್ಲಿ ನೋಡ್ರಿ, ಇಲ್ಲಿ ಸರ್ಕಾರಿ ಹಿಂದಿನ ಕಾಲದ ಅದು ಗೆಸ್ಟ್ ಹೌಸ್. ಇದು ಇದ್ರ ಮುಂದಿನ ಜಾಗ ಅದು. ಅಲ್ಲಿ ಅಡಿಗೆ ಕೋಣೆ ಮತ್ತು ಇವ್ರದ್ದು ಕ್ವಾರ್ಟರ್ಸ್, ಅದು ವರ್ಕರ್ದು. ಇಲ್ಲಿ ಕೂಡ ಇದನ್ನು ತೆಗೆದಿದಾರ. ಅಲ್ಲಿ ಪ್ರವಾಸಿಗರ ಜೀವಕ್ಕೆ ಅಪಾಯ ಆಗುವಂಗೆ ಅಲ್ಲಿ ನಿಂತು ನೋಡಕ್ಕೆ ಸಹ ಪ್ರವಾಸಿಗರಿಗೆ ಅವಕಾಶ ಇಲ್ಲದಂಗೆ. ಇಲ್ಲಿ ನೋಡ್ರಿ, ಚೇ 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 ಇಲ್ಲೂ ನೋಡ್ರಿ, ಇದನ್ನ ಇಲ್ಲೂ ಹೆಂಗೆ ಅಡ್ಡಿ ಆಡ್ದಾರ. ಅಲ್ಲಿ ನೀರಿನ ಟ್ಯಾಂಕು. ಇನ್ನು ಮುಂದೆ ಹೋದ್ರೆ ಇದನ್ನು ಬಿಲ್ಡಿಂಗ್, ಇದನ್ನು ಅಲ್ಲಿ ಬಾಗಿಲ್ಗನ ಹಚ್ಚಿಬಿಟ್ಟಿದಾರ. ಇದನ್ನೇನು ಇಲ್ಲಿ ರೋಡ್ ಐತೆ? ಚೇ 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 ಏನಪ್ಪ ಭ್ರಷ್ಟಾಚಾರ ಏನಲ್ಲಿ? ಹಾಂ, ಛೇ 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 ಲಾಸ್ಟ್ ಟೈಮ್ ಅಣ್ಣ ಇಲ್ಲಿ ಲಿಖಿತವಾಗಿ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ತಹಸೀಲ್ದಾರ್ದವ್ರಿಗೆ ನಾವು ಫೋನ್ ಮಾಡಿ ಹೇಳಿದ್ದೆ.
ಬಹುತೇಕ ಇವರ ಈ ಹೊಸ ಬ್ರಿಡ್ಜ್ ಕೂಡ ಇತರ ಸಂಬಂಧನ ಮಾಡಿಸಿದ್ರು. ಇಲ್ಲೆಲ್ಲ ನೋಡ್ರಿ. ಹಾಂ, ಇದೇ ನೋಡ್ರಿ, ಅಲ್ಲಿ ನಾ ವಿಡಿಯೋ ಮಾಡಿದ ತಕ್ಷಣ ಅದೇನು ಟ್ರ್ಯಾಕ್ಟರ್ ಓಡಕತ್ತಿತ್ತಲ್ಲ, ಅದು ಇದು. ಮತ್ತೊಂದಿಲ್ಲ, ಅವ್ರು ಯಾರು ಗಾಡಿ ಒಡ್ಡವ್ರು ಹನುಮಂತ ಏನೋ ಹೆಸರು ಹೇಳಿದ್ರು ಐತಿ ಇದ್ರೊಳಗೆ. ಇಲ್ಲಿ ನೋಡ್ರಿ, ಇದೆಲ್ಲ ಸರ್ಕಾರಿ ಜಮೀನು ಒಳಗನ. ಛೇ 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 ಏನು ಬಂದಪ್ಪ ಇದು ದೇವ್ರ. ಏನ ಯಾರಂದೆ? ಅವ್ರ ಮಾಲಕ್ರ? ಓಯ್ ಮಾಲಕ್ರ ಯಾರಂದೆ? ಹಾ, ಮಾಲಕ್ರ ಯಾರ? ಗಾಡಿ ಹತ್ತಕ ಅವ್ನು ಹಚ್ಕೋದ ಅಲ್ಲ, ನಿಮಗೆ ಎಲ್ಲ ಮಕ್ಕಂಡು ಇದಾಗ್ಯಾವು. ಇಲ್ಲಿ ಇದು ಅದಾವತ್ವ. ಇಲ್ಲಿ ನೋಡ್ರು, ಆ ಕಟ್ಟಡನ 3 ಕಡೆ ಹಡ್ಬಿಟ್ಟಾರ ನೋಡ್ರಪ್ಪ. ಇದೇ ಇದು ಹಿಂದಿನ ಸೈಡ್ ನೋಡ್ರಿ. ಇದು ಇಲ್ಲಿ ನೋಡ್ರಿ, ಎಂಥ ನಾಲಾಯಕರಿದ್ದಾರಪ್ಪ ದೇವ್ರಿ. ಹಾಂ, ಯಾರು ಹೇಳವ್ರು ಕೇಳವ್ರು? ಸುಮ್ಮ ಮಳೆ ಬಂದಾಗ ಅಷ್ಟು ಪ್ರವಾಸಿಗರು ಬರ್ತಾರ, ಪಾಪ ಅವ್ರು ಹೊರಗಿನವ್ರು ಬಂದಿರ್ತಾರೆ, ಅವ್ರಿಗೂ ಏನೂ ಗೊತ್ತಿಲ್ಲ. ಲಾಸ್ಟ್ ಟೈಮನ ಇಷ್ಟೆಲ್ಲ ಇದ್ದು ಇಲ್ಲೇ ಘಟಪ್ರಭಾ ಠಾಣೆ ಒಳಗೆ ಒಂದು ಲಿಖಿತ ದೂರು ಕೊಟ್ಟಿದ್ದೆ ನಾನು. ಅದು ಐತೆ ನೋಡಿ, ಇಲ್ಲಿ ಪೋಸ್ಟ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಇದನ್ನ ಟಾಯ್ಲೆಟ್ ಅಷ್ಟೇ ಬಿಟ್ಟಿದಾರ. ಇಲ್ಲಿ ಈ ಬಿಲ್ಡಿಂಗ್ ನೋಡ್ರಿ, ಇಲ್ಲಿ ಹಿಂದೂ ಅಡ್ಡಿದಾರ, ಡೋರ್ಗೆ ಹಾಕಿ ಡೋರ್ವರೆಗೆ. ಈ ಕಡೆ ಇಲ್ಲೇನೋ ಮುಂದನು. ಏನು ಭ್ರಷ್ಟಾಚಾರಪ್ಪ ದೇವ್ರೆ. ಇಲ್ಲಿ ಅಲ್ಲಿ ನೀರಿನ ಟ್ಯಾಂಕು ಅದನ್ನ ಬಿಟ್ಟಿದಾರ. ಇಲ್ಲಿ ಪ್ರವಾಸಿಗರಿಗೆ ಶೌಚಾಲಯ ಕಟ್ಟಿದಾರ. ಇಲ್ಲಿ ಅದನ್ನೂ ಎಲ್ಲ ಇಲ್ಲಿ ಹೋಗಾಕ ದಾರಿ ಮಾಡಿದಾರ. ಹಾಂ, ಇಲ್ಲಿ ನೋಡ್ರಿ, ಸುಮಾರು ಒಂದು 15-20 ಫೂಟ್ ಆಳ ತೆಗದಾರ. ಇಲ್ಲೂ ನೋಡ್ರಿ. ಹಾಂ, ಆ ಕಟ್ಟಡ ಹಿಂದು ಮುಂದು ಇಲ್ಲಿ ಟಾಯ್ಲೆಟ್ಸ್, ಇಲ್ಲಿ ಬೀಳೋ ಹಂತಕ್ಕೆ ಬಂದದ. ನೀರಿನ ಟ್ಯಾಂಕ ಯಾವ್ರವ್ರ ತಮ್ಮ? ಹಾಂ, ಇದನ್ನ ಯಾರು ಅಡ್ಡ ತರೋದು ಗೊತ್ತೈತನ? ಓಕೆ, ಇಲ್ಲಿ ನೋಡ್ರಿ. ಇದು ನಿಮಗೇನು ತ್ರಾಸ ಆಗತ್ತಿಲ್ಲ? ಇಲ್ಲಿ ಟೂರಿಸ್ಟ್ಗೆ ನೋಡಾಕದು ಮ್ಯಾಲ ನಿಂತ. ಹಾಂ ಹಾಂ, ಇಲ್ಲಿ ಯಾರ ಬಿದ್ದು ಸತ್ರು ಇದಾದ್ರು ಅಂತಂದ್ರೆ ಅಲ್ಲಿ ಪ್ರವಾಸಿಗರಿಗೆ ನಿಂತು ನೋಡಕ್ಕೆ ಸಹ ಅವಕಾಶ ಇಲ್ಲಂಗೆ ಆಗೈತಿ. ಅಲ್ಲಿ ನೋಡ್ರಿ, ಅವ್ನು ಬಿಲ್ಡಿಂಗ್ ಹಿಂದೂ ಮುಂದೂ ಅಡ್ಡಿದಾರ. ಆ ನೀರು ಟ್ಯಾಂಕ್ ನೋಡ್ರಿ, ಅದು ಬೀಳಾಕಾಗೈತಿ. ಇಲ್ಲಿ ಪ್ರವಾಸಿಗರಿಗೆ ಶೌಚಾಲಯ ಅದನ್ನು ಕೂಡ ಇದನ್ನು ಮಾಡ್ಯಾರ ಅವ್ರು. ಲಾಸ್ಟ್ ಟೈಮ್ ಅಣ್ಣ ಬಂದು ಒಂದು ಲಿಖಿತ ದೂರು ಕೊಟ್ಟಿದ್ದೆ ನಾನು. ಈ ನಮ್ನಿ ನಾಲಾಯಕ್ತನ, ಈ ನಮ್ನಿ ಇದು ಅಂತಂದ್ರೆ ಇದನ್ನು ಗೋಕಾಕ್ ಹೋಗಿ ಬಿಹಾರ ಆಗೈತಿ. ಇದು ರಿಪಬ್ಲಿಕ್ ಆಫ್ ಗೋಕಾಕ್. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಹುಚ್ಚಿ ಮದುವೆಯಾಗ ಉಂಡಾವಣ ಶಾನೆ. ಇದನ್ನ ಲೋಕಾಯುಕ್ತಿಗೆ ಎಲ್ಲ ಅಧಿಕಾರಿಗಳನ್ನ ತೊಗೊಂಡು ಇನ್ನು ಲೋಕಾಯುಕ್ತಗಳನ್ನ ಕೊಡ್ತೀನಿ. ಇದನ್ನು ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಇವ್ರನ್ನ. ಹಾಂ, ಈ ಥರದ್ದೇನು ಇವ್ರಿಗೇನು ರಾಯಲಿಟಿ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. ಹಾಂ, ಏನು ಗಣಿ ಭೂವಿಜ್ಞಾನ ಇಲಾಖೆ ಪರ್ಮಿಷನ್ ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ. ನಾವು ಇಲ್ಲೇ ಇರ್ತೀವಲ್ಲ, ಹಿಂಗಾಗಿ ಜಾಸ್ತಿ ಏನು ಬಂದಿರೋದಿಲ್ಲ. ಯಾರ ಗೆಳೆಯರು ಬಂದರೆ ಇವ್ರು ಬಂದರೆ ಅವ್ರಿಗೆ ತೋರ್ಸಕ್ಕೆ ಕರ್ಕೊಂಡು ಬಂದಿರ್ತೀವಿ ಫಾಲ್ಸ್. ಅದು ಆ ಟೈಮ್ ನೋಡಿದಾಗ ಲಾಸ್ಟ್ ಟೈಮ್ದೊಂದು ಫೋಟೋ ಇದೆ, ಅದನ್ನೊಂದು ಹಾಕ್ತೀನಿ. ಅವಾಗ ಎಲ್ಲಿಗೆ ಬಂದಿತ್ತು, ಈಗ ಎಷ್ಟು ಅಡ್ಡಿದ್ದಾರೆ ಏನಂತ. ಇದನ್ನೆಲ್ಲ ನೋಡ್ರಿ. ಇಲ್ಲಿ ಪ್ರವಾಸಿಗರು ಅಲ್ಲಿಂದ ಇಳಿದು ಬರ್ತಾ ಇದ್ದಾರೆ. ಮೇಲಿದೇನು ಮೊದಲು ಗುಡ್ಡ ಇತ್ತಲ್ಲ, ಅಲ್ಲೇನು ಹೆಣ್ಮಕ್ಳದ್ದು ನಿಂತಿದ್ದಾರೆ, ಅಲ್ಲಿ ನಿಂತು ನೋಡ್ತಿದ್ರು, ಎಲ್ಲ ಕ್ಲಿಯರ್ ಆಗಿ ಕಾಣ್ತಿತ್ತು. ಈಗ ಅಲ್ಲಿಂದ ಕಾಣದೇ ಇರೋದಕ್ಕೆ ಪ್ರವಾಸಿಗರು ಇಲ್ಲಿ ಕೆಳಗೆ ಬರ್ತಾ ಇದ್ದಾರೆ.
ಇಲ್ಲಿ ಏನಾದ್ರು ಜಾರಿ ಬಿದ್ದು ಏನಾದ್ರು ಪ್ರಾಣಾಪಾಯ ಆದ್ರೆ ಅದನ್ನ ಆತ್ಮಹತ್ಯೆ ಅಂತೇಳಿ ಮುಚ್ಚಾಕ್ಬಿಡೋದು. ಇಲ್ಲಿ ನೋಡ್ರಿ ಇಲ್ಲಿ ಕಲ್ಗಳು. ಈಗ ಯಾರು ಹೇಳವ್ರು ಕೇಳವ್ರು? ಹಾ, ನೋಡ್ರಿ ಆ ಬಿಲ್ಡಿಂಗಿಗೆ ದಂಡಿ ಹೆಚ್ಚಿರ್ತಾರೆ, ಇನ್ನು ಅದನ್ನು ಬಿಲ್ಡಿಂಗ್ ಕೆಡಿ ಬಿಡ್ತಾವೆ. ಅದೇನು ಸುಸ್ಥಿತಿ ಒಳಗೈತೆ, ಅದನ್ನ ಮೇಂಟೈನ್ ಮಾಡಿ ಇದನ್ನು ಮಾಡಿದ್ರೆ ಆಗ್ತದೆ. ಆ ಐಬಿದ ಕಿಚನ್ನು ಇದನ್ನು ಮಾಡಿದ್ದಾರೆ. ಇಲ್ಲಿ ನೋಡ್ರಿ ಇದು ಪ್ರವಾಸಿಗರ ಶೌಚಾಲಯ, ಅದನ್ನೂ ಹೋಗಿ ಅಲ್ಲಿ ಇದನ್ನು ಮಾಡ್ಯಾರ. ಹಾಂ, ಅದನ್ನೂ ಇವಾಗ ಇಲ್ಲಿ ದಂಡಿಗೆ ಹೆಚ್ಚಿದಾರ. ಇಲ್ಲಿ ನೋಡ್ರಿ ಇದು ಕುಡಿಯೋ ನೀರಿನ ಟ್ಯಾಂಕ್ ನೋಡ್ರಿ, ಇದು ಯಾವ ರೀತಿ ಮಾಡಿದ್ದಾರೆ. ಅದು ಪ್ರವಾಸಿಗರಿಗೆ ಅನುಕೂಲ ಆಗಲಿ ಇದು ಅಂತೇಳಿ ಕುಡಿಯೋ ನೀರಿನ ರೀತಿ ಯಾವ ಪರಿಸ್ಥಿತಿಗೆ ಬಂದೈತಿ. ಹಿಂಗೆ ನೋಡ್ಕೋತ ಕೂತ್ರ ನೋಡ್ರಿ ಅಲ್ಲಿ ಬಿಲ್ಡಿಂಗು ಅಲ್ಲಿ ಹೆಚ್ಚಾರ, ಅಲ್ಲಿ ಟಾಯ್ಲೆಟ್ಗೆ ಅಲ್ಲಿ ಸಾರ್ವಜನಿಕ ಇವರು ಪ್ರವಾಸಿಗರಿಗೆ ಬಂದಂಥ ಶೌಚಾಲಯ ವ್ಯವಸ್ಥೆ ಅದನ್ನೂ ತೊಂದರೆ. ಇಲ್ಲಿ ನೀರಿನ ಟ್ಯಾಂಕ್ ಅಪಾಯ. ಇವ್ರು ಮತ್ತೆ ಇದನ್ನು ಪ್ರವಾಸೋದ್ಯಮ ಹಬ್ ಮಾಡ್ತಾರಂತ. ಹಾಂ, ಇನ್ನು ಪ್ರವಾಸಿಗರು ಅಲ್ಲಿಂದ ಇಲ್ಲಿ ಇಳಿದು ಬರ್ಬೇಕಾ? ಆ ಬಿಲ್ಡಿಂಗ್ ಕಟ್ಟಿದ್ದ ಹಿಂದಿನ ಉದ್ದೇಶನೇ ಅದು ಅಲ್ಲಿಂದನೇ ಪಾಲಿಸ್ಕೊಂತಿತ್ತು. ಇದು ನೋಡ್ರಿ ಇಲ್ಲಿ ಮ್ಯಾಲ ಅಲ್ಲಿ ನಿಂತು ಆ ಹುಡುಗರು ನಿಂತ ಜಾಗದಾಗ ಕಾಣುವಂಥದ್ದು ಇದನ್ನೆಲ್ಲ ಹೊಡೆದ್ರಿಂದ ಯಾರಿಗೆ ಸರಿಯಾಗಿ ಕಾಣದೇ ಇರೋ ಕಾರಣಕ್ಕೆ ಇಲ್ಲಿ ನೋಡ್ರಿ ಎಲ್ಲ ತಂತಿ ಇದು. ಇವ್ರು ಪ್ರವಾಸೋದ್ಯಮದವ್ರು ಏನು ಮಾಡತ್ತಾರ, ಇಲ್ಲಿ ನೋಡ್ರಿ ಮಳೆ ಬಂತು, ಇದು ಬಂತು, ಯಾರಾದರೂ ಬಿದ್ದರು ಸತ್ರು, ಸಂಪೂರ್ಣ ನಿರ್ಲಕ್ಷ್ಯ. ಮತ್ತು ನಿರ್ಲಕ್ಷ್ಯ ಅನ್ನೋಕ್ಕಿಂತ ಇದು ಭ್ರಷ್ಟಾಚಾರದ ಇದು. ಹಾಂ, ಇಲ್ಲಿ ಯಾರು ಒಬ್ಬರು ಸಿಬ್ಬಂದಿ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಹಾಂ, ನೋಡ್ರಿ ಇದನ್ನು ನಾವೆಲ್ಲ ಮುಂಚೆ ಬರ್ತಿತ್ತು, ಒಂದು ವರ್ಷದಿಂದನೇ ಇದೇ ಜಾಗದಾಗ ಇಲ್ಲಿ ನಿತ್ರ ಕಾಣ್ತಿತ್ತು, ಇದೇ ದಂಡಿಗಿತ್ತು. ಇನ್ನು ಇದನ್ನು ಲೋಕಾಯುಕ್ತ ಮತ್ತು ಇನ್ನು ಇವ್ರಿಗೆ ಕೊಡುವವರೆಗೆ ಇಲ್ಲಿ ನೋಡ್ರಿ ಛೇ, ಕೂಡಲೇ ಯಾರು ಅಧಿಕಾರಿಗಳು ಅದ್ರಿ ಇವ್ರು ಅದ್ರಿ ಇದ್ರ ಮೇಲೆ ಕ್ರಮ ತಗೋಬೇಕು. ಇಲ್ಲಂದ್ರೆ ಈ ಅಧಿಕಾರಿಗಳನ್ನ ಹೊಣೆಗಾರನಾಗಿ ಮಾಡಿ ನಾನು ಪ್ರೈವೇಟ್ ಕಂಪ್ಲೇಂಟನ್ನು ಹಾಕ್ತೇನೆ. ಇದೇ ಇಲ್ಲಿ ನೋಡ್ರಿ ಪ್ರವಾಸಿಗರೆಲ್ಲ ಎಷ್ಟು ದಂಡಿಗೆ ಬಂದು ಇಲ್ಲಿ ನೋಡತ್ತಾರ. ಹಾಂ, ಯಾರ ಜೀವಕ್ಕೆ ಇದಕ್ಕೆ ಅಪಾಯ ಆದ್ರೆ ಯಾರು ಹೊಣೆ? ಇಲ್ಲೆಲ್ಲ ಫಿನಿಶಿಂಗ್ ನೋಡ್ರಿ. ಯಾವ ರೀತಿ ಇಲ್ಲಿ ಪ್ರವಾಸಿಗರು ಬರಬೇಕು, ಏನು ಮಾಡಬೇಕು? ಹಾಂ, ಇಲ್ಲಿ ನೋಡ್ರಿ ಎಷ್ಟು ಅಡ್ಡಿದಾರ, ಎಲ್ಲಿ ಅಡ್ಡಿದಾರ, ಏನು ಮಾಡತ್ತಾರ. ಅಲ್ಲಿ ಟಾಯ್ಲೆಟ್ ಇನ್ನೊಂದು ಕೆಲವೊಂದು ದಿನಕ್ಕೆ ಹೋಗಿ ಅದು ಬೀಳ್ತದ. ಈ ಬಿಲ್ಡಿಂಗನ್ನು ಕೆಡುತ್ತಾರೇನ. ಲಾಸ್ಟ್ ಟೈಮ್ ಇದು ಫೋಟೋ ಅದಾವ. ಅವ್ರೇನು ಕಾಂಟ್ರಾಕ್ಟರ್ ಇದನ್ನು ಯಾರು ಇಲ್ಲಿಗೆಲ್ಲ ಹೊಡ್ಸತ್ತಾರ, ಅವ್ರೇನು ಕಾಳಜಿ ಮಾಡೋದು ಬೇಡ. ಹಾಂ, ಇಲ್ಲಿ ನೋಡ್ರಿ ಅದನ್ನು ನೀರಿನ ಟ್ಯಾಂಕ್ ಪ್ರವಾಸಿಗರ ಅನುಕೂಲಕ್ಕಂತೂ ಮಾಡಿದ್ದು ನೀರಿನ ಟ್ಯಾಂಕ್. ಅದು ಕುಡಿಯೋ ನೀರಿನ ವ್ಯವಸ್ಥೆ. ಅಲ್ಲಿ ಕಾಣ್ತಾ ಇರೋದು ಅದು ಟಾಯ್ಲೆಟ್ ಮುಂದಿಂದು 6 ಬಾಗಿಲಿದೆ. ಲೇಡೀಸ್ ಆರು ಜೆಂಟ್ಸ್ ಆರು. ಅದರ ಕೆಳಗು ಅಡ್ಡಿ ಅದನ್ನು ಕೆಡವಾಕ ನಿಂತು ಬಿಟ್ಟಾರ. ಹಾಂ, ಐ ಥಿಂಕ್ ಇದು 169 ಅಥವಾ ಎಷ್ಟೋ ಬರುತ್ತೆ ಸರ್ವೆ ನಂಬರ್. ನೋಡಿ ಅದನ್ನ, ಯಾಕಂದ್ರೆ ಎಕ್ಸಾಕ್ಟ್ ನೋಡಿ ಹಾಕ್ತೀನಿ. ಯಾರಿಗೆ ಹೇಳೋದು ಹೇಳ್ರಿ. ಮತ್ತು ಲಿಖಿತವಾಗಿ ಕೊಟ್ಟ ಲಾಸ್ಟ್ ಟೈಮ್ ರಿಸೀವ್ಡ್ ತೊಗೊಂಡಿಟ್ಟೇನೆ ನಾನು. ಇದೇನು ಕರ್ಮಕಾಂಡಪ್ಪ ದೇವ್ರೆ. ನಿಮ್ಮ ಇಲಾಖೆದವ್ರು ಏನು
ಇಲ್ಲಿಂದ ಮಾಡಬೇಕು. ಇಲ್ಲ ಇದನ್ನ ಬಂದ್ ಮಾಡ್ತಾವ ನಾನು ಇಲ್ಲಿ ಕಂಪ್ಲೇಂಟ್ ಅದಕ್ಕೆ ಹೋಗಿ ಅದಕ್ಕೆ ನೀನು ತೋರಿಸಿಲ್ಲ, ಯಾಕಂದ್ರೆ ನೀನು ಇಲ್ಲಿ ಜಾಬ್ ಮಾಡವಲ್ಲ ಅಲ್ಲ, ಅದಕ್ಕೆ ಇದು ನಿನಗೆ ಅದು ನಿಮಗೆ ಸಂಬಂಧ ಇಲ್ಲ, ಅದಕ್ಕೆ ತೋರಿಸಿಲ್ಲ ನಾ ಇಲ್ಲಿ ಸಂಬಂಧ ಇದ್ದ ಅಧಿಕಾರಿ ಸಿಕ್ಕಿದ್ರೆ ಬೇರೆ ಏನೋ ಮಾಡ್ತಿದ್ದೆ ನಾನು कंप्लेंट मारी ले क्या है ये नहीं वो मेरा दोस्त है जॉब हाँ वो गिर जाएगा वो टॉयलेट भी इधर का पीछे भी निकाला है वो हाँ हाँ डाल दिया अभी लाइव चल रहा है अभी लोकायुक्त तो लास्ट टाइम ही कंप्लेंट किया था मैं इधर देखो इधर से दिखता था हाँ वो नहीं वो निकाला ना इसलिए इधर से नहीं दिख रहा है टूरिस्ट लोग उधर जा रहा है अभी मर गया तो कौन है ये पहाड़ था ना ये पहाड़ उस तरफ तक था एंड तक हाँ इधर से उधर टहर के देखता था अभी ये इतना ये दिया तो उधर से दिखता नहीं लोग उधर जाते हैं हाँ तो क्या तो चाहिए हाँ ये कर रहे हैं हाँ ये इलीगल PWD का लैंड है ये पुराना हाईवे है देखो वो क्या है उस टाइम उधर तो भी दिखता था ये पूरा भर के आओ इधर दिखाता हूँ तुम्हें नहीं वो पीछे का देखो बिल्डिंग है आगे पीछे बिल्डिंग है उतना ही ये हाईवे है उसका वर्कर का क्वार्टर्स और किचन है ना उसका आगे पीछे निकाला है इसका भी पीछे का निकाल दिया है यही रिनोवेशन किया तो चलता था वो देखो डोर विंडो सभी उखाड़ के गया है फिर बोलते हैं ये इंटरनेशनल टूरिस्ट स्पॉट करता है करके ಪರಂ ಭ್ರಷ್ಟಾಚಾರಿಗಳು ಇದನ್ನೇನು ಲೋಕಾಯುಕ್ತಿಗೆ ಕೊಡದೆ ನಿರ್ವಹಣೆ ಇಲ್ಲ ಯಾಕಂದ್ರೆ ಒಂದು ಸಲ ಹೇಳ್ತು 2 ಸಲ ಹೇಳ್ತು ಇಲ್ಲಿ ನೋಡ್ರಿ ಅಲ್ಲೂ ಅಡ್ಡಿದಾರೆ ಅದು ಇಲ್ಲಿಗಲ್ಲ ಇದು ಮೈನಿಂಗು उधर देखो वो बिल्डिंग हाँ ये सपाट था ये बिल्डिंग और वो बिल्डिंग हाँ वो उसका भी उधर नीचे भी लिखा ये क्या है देखो इधर ऊपर से ऐसा जाता था इतना नीचे इधर देखो रेडी किया हुआ पत्थर भी पड़ा है ಇಲ್ಲಿ ನೋಡ್ರಿ ಇಲ್ಲಿ ರೆಡಿ ಇಟ್ಟಂತ ಕಲ್ಲುಗಳು ಸಹ ಇಲ್ಲೇ ಅದಾವ ಇದೇ ಒಂದು ಟ್ರ್ಯಾಕ್ಟರ್ ಹೋಯ್ತು ನಾನು ನೋಡಿದ ತಕ್ಷಣ ಓಡೋದ ಹನುಮಂತ ಗಾಡಿ ಹೊಡ್ರ ಅಂತ ಏನೋ ಹೆಸರು ಹೇಳಿದ್ರು ಅವ್ರು ಮಾಲಕರಂತದ ಸರ್ಕಾರಿ ಭೂಮಿ ಒಳಗೆ ಅವ್ರು ಹೆಂಗೆ ಮಾಲಕರದರು ಯಾರು ತಹಸೀಲ್ದಾರ್ ಪರ್ಮಿಷನ್ ಕೊಟ್ಟರು ಗಣಿ ವಿಜ್ಞಾನ ಭೂ ಇಲಾಖೆ ಅವ್ರು ಕೊಟ್ಟರು ಏನು ಜಿಲ್ಲಾಧಿಕಾರಿ ಕೊಟ್ಟರು ಹೇಸಿಗೆ ಬರ್ತೈತೆ ಮರ ಅವನು ಎಂಥ ಪುಣ್ಯ ಭೂಮಿ ಭಾರತದೊಳಗೆ ಎಂಥ ಪರಂ ಪಾಪಿಸ್ಟ್ಗಳು ಇಟ್ಟರು ನೋಡ್ರಿ ಇದನ್ನು ಚೇ ಎಲ್ಲಿ ನೋಡಿದಲ್ಲಿ ಒಟ್ಟ ತಗ್ಗು ಇದು ಇಲ್ಲಿ ನೋಡ್ರಿ ಬಿಲ್ಡಿಂಗ್ ಇಲ್ಲಿ ಹಿಂದೆ ಹಾಂ ಇದು ಕಂಪೌಂಡನ್ನು ಕಿಡಿವೆ ಬಿಟ್ಟದಾರ ನೋಡ್ರಿ ಇಲ್ಲಿ ನೋಡ್ರಿ ಇದನ್ನು ಬಿಲ್ಡಿಂಗ್ ಅಲ್ಲಿ ಮುಂದೆ ಅಡ್ಡಿದಾರ ಇಲ್ಲಿ ಹಿಂದನು ಅಲ್ಲಿ ಬಿಲ್ಡಿಂಗ್ ಅಷ್ಟೇ ಬಿಟ್ಟದಾರ ನೋಡು ಅಲ್ಲಿ ನೋಡ್ರಿ ಇದನ್ನು ಮುಂದಿಂದ ಅಡ್ಡಿದಾರ ಅದು ಇದನ್ನು ಅಡ್ಡಿದಾರ ನೀರಿನ ಟ್ಯಾಂಕ್ ಬೀಳತೈತಿ ಅಲ್ಲಿ ಟಾಯ್ಲೆಟ್ ತಕ್ಕಿಂದ ಅಡ್ಡಿದಾರ ಸುಮ್ಮ ವಿಧಾನಸೌಧ ಅದೊಂದು ಉಳಿಸಿದ್ರೆ ಅದನ್ನೊಂದು ಮಾರಿಬಿಡ್ರಿ ಯಾವ್ದಾರ ಬಾರಿನಾಗ ರೆಸ್ಟೋರೆಂಟ್ದಾಗ ಕೂತು ಅಧಿವೇಶನ ಮಾಡಕ್ಕಿರ ಥೂ ನಿಮ್ಮ ಇಲ್ಲೂ ನೋಡ್ರಪ್ಪ ದಿಶಾಂಕದೊಳಗೆ ತೆಗಿತೀನಿಲ್ರಿ ಇದು ಯಾವ ಸರ್ವೆ ನಂಬರ್ ಬರ್ತದೆ ಏನು ಅಂತೇಳಿ ನೋಡ್ರಿ ಏನು ಮಾಡೋದು ರೀ ಹಾಂ
ಮಾಗಡಿ ರೋಡ್ ರಾಜ್ಯ ಹೆದ್ದಾರಿ ಅದನ್ನೆಲ್ಲ ಅಕ್ರಮ ಮಾಡ್ಕೊಂಡು ಕೂತಾರೆ. ಪ್ರಸಾದ ಆದ ನಂತರ ಹಳೇದು ಉಳಿದಿದ್ದು ಹುಚ್ಚಿ ಮದುವೆಗೆ ಉಂಡವ ಶಾಣೆ. ಅಲ್ಲಿ ಎಷ್ಟೋ ಭೂ ರೈತರು, ಕಾರ್ಮಿಕರು, ನೆಲೆ ಇಲ್ಲದವರು ಮನೆ ಕಟ್ಕೊಂಡಿರು. ನೀವು ಸರ್ಕಾರಿ ಇದ್ರೊಳಗೆ ಕಟ್ಕೊಂಡಿದ್ರಿ ಇದು ಅಂತೇಳಿ ಅದನ್ನೆಲ್ಲ ಡೆಮಾಲಿಷನ್ ಮಾಡಿರು. ಇಲ್ಲೇ ಇದನ್ನು ನೋಡೇ ಕಣ್ ಕುತ್ಕೊಂಡು ಕೂತಾರ. ಯಾಕಂದ್ರೆ ಇವರು ಡೆಮಾಲಿಷನ್ ಮಾಡತ್ತಾರಲ್ಲ. ಇಲ್ಲಿ ನೋಡ್ರಪ್ಪ, ಬಿಲ್ಡಿಂಗ್ ಈ ಕಡೆ ಆ ಕಡೆ ಯಾರಿಗೇನು ಹೇಳೋದು. ಈ ನಮ್ಮನೆ ಲಜ್ಜಿಗೆಟ್ಟ ತಾಲೂಕು ಆಡಳಿತ, ಲಜ್ಜಿಗೆಟ್ಟು ಇದು. ಎಷ್ಟು ಹೇಳೋದು, ಎಷ್ಟು ಕೇಳೋದು. ಮತ್ತು ಇವ್ರಿಗೆಲ್ಲ ನಾವೇ ಇದು ಊರು ಹೊಸಬರಿಗೆ ಅದಕ್ಕೆ ಬೇಕು ಅಂತೇಳಿ ದಿಶಾಂಕ ಓಪನ್ ಮಾಡಿದ್ದೇನೆ. ಸೆಲೆಕ್ಟ್ ಲ್ಯಾಂಗ್ವೇಜ್ ಕನ್ನಡನ ಮಾಡೋಣ, ನಮ್ಮವ್ರಿಗೆಲ್ಲ ಗೊತ್ತಾಗಲಿ. ಹೆಸರು ಎಲ್ಲಿಗೆ ಬಂತು ಪರಿಸ್ಥಿತಿ? ಇವ್ರಿಗೆ ಏನು ನನಗೊಂದು ಅರ್ಥ ಆಗೋದು. ನಾವು ಎಲ್ಲೆಲ್ಲಿ ಬಿಹಾರದಾಗದು ಇದದು. ಹಾಂ, ಜಿಮೇಲ್ ಆಗ್ತಾ ಇದ್ದಾನೆ. ಮೈ ನಂಬರ್ ಇದಕ್ಕೆ ಯಾರ ಅಭಿಪ್ರಾಯ ಹೇಳ್ರಿ. ಏನು ಮಾಡಿರ ಚಲುವ? ಹಾಂ, ಸಿಕ್ಸ್ 202. ಹಾಂ, ಎಸ್, ಓಪನ್ ಆಯಿತು. ಇದು ಯಾವ ಸರ್ವೆ ನಂಬರ್ ಬರೋದು ಹೇಳ್ತೇನೆ ನಾನು. ಪರ್ಮಿಷನ್ ಗ್ರಾಂಟೆಡ್. ಅಂದರೆ ಎಲ್ಲಿಗೆ ಭ್ರಷ್ಟಾಚಾರ ಇವು ಎಲ್ಲಿಗೆ ತೆಗಿತು? ಅಧಿಕಾರಿಗಳು ಏನು ಮಾಡತ್ತಾರ? ಎಸ್, ಆನ್ಲೈನ್ ತೋರಿಸ್ತೀನಿ ನೋಡ್ರಪ್ಪ. ನಿಮಗೆ ಕರ್ನಾಟಕ ಸರ್ಕಾರ ಅಂತಿದೆ ನೋಡ್ರಿ. ಇವರು ಯಾರ್ಯಾರಿಗೆ ಇದನ್ನು ಮಾಡ್ತಾರೋ, ಎಷ್ಟೆಷ್ಟು ಕೊಟ್ಟರು, ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು, ಅದ್ರೊಳಗೆ ಇವ್ರು ಏನನ್ನ ಹುಡುಕಿರೋ ಇಲ್ಲೋ.